ಹಲೋ ಫ್ರೆಂಡ್ಸ್, ನಿಮ್ಮಲ್ಲಿ 6 ಮಂತ್ ಅಥವಾ 1 ಇಯರ್ ಮೇಲೆ ಮಕ್ಕಳಿದ್ರೆ ಈ ಥರ ಒಂದು ಅವಲಕ್ಕಿಯಿಂದ ರೆಸಿಪಿ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು ಬೌಲಿಗೆ 2ರಿಂದ 3 ಸ್ಪೂನ್ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ಸಲ ತೊಳೆದು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಅರ್ಧ ಟೊಮೆಟೊ ಮತ್ತು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಅರ್ಧ ಟೊಮೆಟೊನ ಚಿಕ್ಕದಾಗಿ, ಈರುಳ್ಳಿನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಇಲ್ಲಿ ಪ್ಯಾನಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಸಾಲ್ಟ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಯಕ್ಕೆ ಬಂದ ಮೇಲೆ ನಾವು ನೆನೆಸಿಟ್ಕೊಂಡಿರೋವಂಥ ಅವಲಕ್ಕಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಗ್ಯಾಸ್ನ ಆಫ್ ಮಾಡಿ ಇದನ್ನು ಮ್ಯಾಶರಲ್ಲಿ ಮ್ಯಾಶ್ ಕೂಡ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು. ಅಥವಾ ನಿಮ್ಮ ಮಕ್ಕಳು 6 ಮಂತ್ ಪ್ಲಸ್ ಆಗಿದ್ದಾರೆ ಅಂತಂದರೆ ಇದನ್ನು ಮಿಕ್ಸಿಲಿ 1-2 ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡು ಕೂಡ ಮಕ್ಕಳಿಗೆ ತಿನ್ನಿಸ್ಬೋದು. ಇದೇ ಥರ ಫುಡ್ ರೆಸಿಪೀಸ್ಗೋಸ್ಕರ ನನ್ನ ಫಾಲೋ ಮಾಡಿ. ಬಾಯ್.